ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಒಂದು. ಅದರಲ್ಲಿ ಈಗ ಭಾರಿ ಲೋಪ ಆಗಿದೆ. ಈ ಲೋಪದ ಬಗ್ಗೆ ಸಿಎಜಿ ವರದಿಯಲ್ಲಿ ಉಲ್ಲೇಖ ಆಗಿದೆ. 19,020 ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದೇ ಖಾತೆಗೆ ಹಣ ಸಂದಾಯ ಆಗಿದೆ. ಒಂದೇ ಬ್ಯಾಂಕ್ ಖಾತೆಗೆ ತಿಂಗಳಿಗೆ 3.8 ಕೋಟಿ ಗೃಹಲಕ್ಷ್ಮಿಯ ದುಡ್ಡು ಜಮೆ ಆಗಿದೆ. 2024-25ರ ಸಿಎಜಿ ವರದಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಾದಂತಹ ಲೋಪ ಸಿಎಜಿ ವರದಿಯಲ್ಲಿ ಬಹಿರಂಗಗೊಂಡಿದೆ. ಒಂದು ವರ್ಷದಲ್ಲಿ 19,020 ಫಲಾನುಭವಿಗಳ ಒಂದೇ ಖಾತೆಗೆ 45 ಕೋಟಿ ದುಡ್ಡು ಜಮೆ ಆಗಿರೋದು. ಒಂದೇ ಬ್ಯಾಂಕ್ ಖಾತೆಯಲ್ಲಿ ಸಾವಿರಾರು ಫಲಾನುಭವಿಗಳ ಹೆಸರು ಲಿಂಕ್ ಆಗಿದೆ. 23,262 ಮಹಿಳೆಯರ ಬ್ಯಾಂಕ್ ಖಾತೆ ಇಲ್ಲದೇ ಇದ್ರೂ ಗೃಹಲಕ್ಷ್ಮಿ ಹಣ ಸಂದಾಯ ಆಗಿದೆ. ಬ್ಯಾಂಕ್ ಖಾತೆ ಇಲ್ಲದ ಫಲಾನುಭವಿಗಳ ದುಡ್ಡು ಯಾರದ್ದೋ ಖಾತೆಗೆ ಜಮೆ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಏನಿದು ಅನರ್ಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ದುಡ್ಡು ಹೋಗಿದೆ ಅಂತಂದ್ರೆ ಇಲ್ಲಿ ನೋಡಿದ್ರೆ ಹತ್ರ 9,000 ಗೃಹಲಕ್ಷ್ಮಿ ಖಾತೆ ಹೊಂದಂತವ್ರಿಗೆ ಪದೇ ದುಡ್ಡು ಜಮೆ ಆಗಿರೋದು. ಸಿಎಜಿ ವರದಿಯಲ್ಲಿ ಏನಿದೆ? ಎಸ್ ವೀಣಾ, ಇದುವರೆಗೂ ಕೂಡ ಸರ್ಕಾರ ಹೇಳಿತ್ತು ಅನರ್ಹರು ಇಲ್ಲಿ ದುಡ್ಡನ್ನ ತಗೊಂತಾ ಇದ್ದಾರೆ ಅಂತಕ್ಕಂತ ಒಂದಷ್ಟು ವರದಿಯನ್ನ ನೀಡಿತ್ತು. ಅನರ್ಹರನ್ನ ನಾವು ತೆಗ್ದಾಕ್ತೀವಿ ಒಂದು ಬೆನಿಫಿಟ್ ಇಂದ ಅಂತಕ್ಕಂಥದ್ದು, ಗೃಹಲಕ್ಷ್ಮಿ ಯೋಜನೆಯಿಂದ ಅನ್ನುವಂಥದ್ದನ್ನು ಹೇಳಿತ್ತು. ಹಾಗಾಗಿ ಪರಿಷ್ಕರಣೆಯನ್ನು ಕೂಡ ಮಾಡಿತ್ತು. ಇಲ್ಲಿನ ಲೋಪದೋಷಗಳು ಸಿಎಜಿ ವರದಿಯನ್ನ ಗಮನಿಸಿದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರ್ಕಾರದ ಹಣ ಯಾವ ರೀತಿಯಾಗಿ ಪೋಲಾಗ್ತಿದೆ ಅನ್ನೋದಕ್ಕೆ ಇದು ದೊಡ್ಡ ನಿದರ್ಶನ ಅಂತ ಅನ್ಸುತ್ತೆ. ಯಾಕಂತಂದ್ರೆ 19,020 ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದೇ ಖಾತೆಗೆ ಹಣ ಸಂದಾಯ ಆಗಿದೆ. ಪದೇ ಒಂದೇ ಖಾತೆಗೆ ಹಣ ಸಂದಾಯ ಆಗಿರ್ತಕ್ಕಂಥದ್ದು. ಹಾಗೇನೆ ಒಂದೇ ಖಾತೆಗೆ ಸಾವಿರಾರು ಜನರ ಹೆಸರು ಲಿಂಕ್ ಆಗಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಟೆಕ್ನಿಕಲ್ ಸಮಸ್ಯೆಗಳು. ಹಾಗೇನೆ ಅಧಿಕಾರಿಗಳು ಈ ಒಂದು ಸಮಸ್ಯೆಯನ್ನ ನೋಡಿ ಸರಿಪಡಿಸಬೇಕಾಗಿತ್ತು. ಅವರ ಒಂದು ನಿರ್ಲಕ್ಷ್ಯದ ಒಂದು ಪ್ರಭಾವದಿಂದ ಈಗ 45 ಕೋಟಿಗೂ ಹೆಚ್ಚಿನ ದುಡ್ಡು ನಷ್ಟ ಆಗಿರ್ತಕ್ಕಂಥದ್ದು ಈಗ ವರದಿಯಲ್ಲಿ ರಿಪೋರ್ಟ್ ಆಗ್ತಿರ್ತಕ್ಕಂಥದ್ದು. ಕೆಲವು ನಿರ್ದಿಷ್ಟ ಖಾತೆಗಳಿಗೆ ತಿಂಗಳಿಗೆ 1.8 ಕೋಟಿಯಷ್ಟು ಹಣ ಪದೇ ಹೋಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ, ವರದಿಯಲ್ಲಿ ರಿಪೋರ್ಟ್ ಮಾಡಿರ್ತಕ್ಕಂಥದ್ದು. ಸೊ 23,262 ಮಹಿಳೆಯರ ಬ್ಯಾಂಕ್ ಖಾತೆ ಇಲ್ದನೇ ಇದ್ರೂ ಕೂಡ ಅವ್ರಿಗೂ ಕೂಡ ಹಣ ಜಮಾ ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಕಂಡು ಬಂದಿರ್ತಕ್ಕಂಥದ್ದು. ಸೊ ಇದನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ಲೋಪದೋಷ ಎದ್ದು ಕಾಣಿಸ್ತಾ ಇದೆ, ತಾಂತ್ರಿಕ ಲೋಪದೋಷ ಎದ್ದು ಕಾಣಿಸ್ತಾ ಇದೆ. ಸೊ ಸರ್ಕಾರದ ದುಡ್ಡು, ಯಾರು ಟ್ಯಾಕ್ಸ್ ಪೇಯರ್ ಅಂತ ಹೇಳ್ತೀವಿ, ಟ್ಯಾಕ್ಸ್ ಪೇಯರ್ ಕಟ್ಟಿರುವಂತಹ ದುಡ್ಡಿನಲ್ಲಿ ಸರ್ಕಾರ ಕೊಡ್ತಿರುವಂತಹ ಯೋಜನೆ ಇದು. ಸೊ ಯೋಜನೆ ಸರಿಯಾದವರಿಗೆ ಸಲ್ತಾ ಇಲ್ಲ ಅಂತಕ್ಕಂಥದ್ದು, ಯೋಜನೆಯ ಲೋಪದೋಷಗಳಿಂದ ಸಾಕಷ್ಟು ಹಣ ಪೋಲಾಗಿರ್ತಕ್ಕಂಥದ್ದು ಈಗ ಸಿಎಜಿ ವರದಿಯಲ್ಲಿ ಬಯಲಾಗಿರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ರಕ್ಷಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.